ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಹೊಸ ಸಾಲ 1.32 ಲಕ್ಷ ಕೋಟಿ. ಸಂತೋಷ್ ಲಾಡ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ ನೀವು. ನಿಯಮದ ಅನುಸಾರ ನಾವು ಅದರ ಒಳಗೆ ಇದ್ದೀವಿ, ಸಾಲ ಜಾಸ್ತಿ ಮಾಡಿಲ್ಲ ಅಂತ. ಎಷ್ಟು ಹೇಳುತ್ತೆ? ಏನು ಹೇಳುತ್ತೆ ನಿಯಮ? ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಹೇಳುತ್ತೆ ರಾಜ್ಯದ GDP ಅಂತ ಕರೆಯೋಣ, ಅದರ 25%ನವರೆಗೂ ಕೂಡ ಸಾಲ ತೆಗಿಬಹುದು ಅಂತ. ನಾವು ಈಗ ಆಗಿರುವಂಥ ಸಾಲದ ಪ್ರಮಾಣವನ್ನು, ಆಗಲಿರುವಂಥ ಸಾಲದ ಪ್ರಮಾಣವನ್ನು ಗಮನಿಸಿದರೆ 8.24 ಲಕ್ಷ ಕೋಟಿ. ಎಷ್ಟಾಗತ್ತೆ ಅದು? ರಾಜ್ಯದ GSDPಯ 24.94%. ಅಂದರೆ ಇವ್ರು ಹೇಳ್ತಾ ಇದ್ದಾರೆ ನಿಯಮದ ಅನ್ವಯ, ನಿಯಮದ ಒಳಗಿದ್ದೀವಿ ನಾವು ಅಂತ. ಎಷ್ಟು ಒಳಗಿದ್ದಾರೆ ಅಂತಂದರೆ 0.06%, ಅಷ್ಟು ಮಾತ್ರ. ಸೊ ಆ ಲಿಮಿಟನ್ನು ಮೀರುವ ಹತ್ರ ಬಂದು ನಿಂತಿದ್ದಾರೆ. ಇದರ ಮಧ್ಯೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ದುಡ್ಡಿಟ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ 74,000 ಕೋಟಿ ಎತ್ತಿಡಲಾಗಿದೆ. ಇಲ್ಲಿ ಇನ್ನೊಂದು ಕರಾಮತ್ತಿದೆ. ಕಳೆದ ಬಾರಿಯೂ ಕೂಡ ನಾವು 71,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎತ್ತಿಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಹೇಳಿತ್ತು. ಇವತ್ತದರ ರಿವೈಸ್ಡ್ ಎಸ್ಟಿಮೇಟ್ ಅನ್ನು ಕೂಡ ಬಜೆಟ್ ಕಾಪಿಯಲ್ಲೇ ಹಾಕಿದ್ದಾರೆ. ಎಷ್ಟು? 65,000 ಕೋಟಿ. 71,000 ಕೋಟಿ ಅಂತ ಕಳೆದ ಬಾರಿ ಬಜೆಟ್ನಲ್ಲಿ ಹೇಳಿದಂಥ ಸರ್ಕಾರ ರಿವೈಸ್ಡ್ ಎಸ್ಟಿಮೇಟ್ ಆಗಿ ಅದನ್ನು 65,000 ಕೋಟಿಗೆ ಇಳಿಸಿದೆ. ಅಂದರೆ ಕಳೆದ ಬಾರಿ ಇವರು ಹಾಕಿರುವಂಥ ಎಸ್ಟಿಮೇಷನ್ ರಾಂಗ್ ಆಗಿದೆ. ಬಜೆಟ್ ಈಸ್ ಅ ಆರ್ಟ್ ಆಫ್ ಎಸ್ಟಿಮೇಷನ್ ಅಂತ ಕರೀತಾರೆ. ಅಂದಾಜುಗಳನ್ನು ಮಾಡುವಂಥ ಕಲೆ ಅದು ಅಂತ. ಸರ್ಕಾರ ಅಂದಾಜುಗಳಲ್ಲಿ ಎಡವಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರ ಇಲಾಖಾವಾರು ಟಾರ್ಗೆಟ್ಗಳನ್ನು ಕೊಟ್ಟಿತ್ತು, ರೀಚ್ ಮಾಡಿ ಅಂತ. ಆ ಟಾರ್ಗೆಟ್ ಯಾವುದೂ ರೀಚ್ ಆಗಲಿಲ್ಲ. ಯಾವ ಇಲಾಖೆಯದ್ದು ರೀಚ್ ಆಗಲಿಲ್ಲ. ಫೆಬ್ರವರಿ ಅಂತ್ಯದ ವೇಳೆಗೆ ಒಂದು ಅಬಕಾರಿ ಇಲಾಖೆ ರೀಚ್ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ 40,000 ಕೋಟಿ ಕೊಟ್ಟಿದ್ರು, 36,000 ಕೋಟಿಗೆ ರೀಚ್ ಆಗಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ನಾವು ಕಳೆದ ಬಾರಿ 4.09 ಲಕ್ಷ ಕೋಟಿಯ ಬಜೆಟ್ ಅಂತ ಸರ್ಕಾರ ಹೇಳಿತ್ತು. ವಾಸ್ತವದಲ್ಲಿ ಎಷ್ಟು? 3.95 ಲಕ್ಷ ಕೋಟಿಯ ಬಜೆಟ್. ಸೊ ಅಲ್ಲಿಗೆ ಕಳೆದ ಬಾರಿಯ ಎಸ್ಟಿಮೇಟು, ಸರ್ಕಾರ ಹಾಕಿದ್ದು ಎಸ್ಟಿಮೇಷನ್ನು ತಪ್ಪಾಗಿದೆ. 4.09 ಲಕ್ಷ ಕೋಟಿಯ ಬಜೆಟ್ ಅಲ್ಲ, 3.95 ಲಕ್ಷ ಕೋಟಿಯ ಬಜೆಟ್ ಗಣನೀಯವಾಗಿ ಕಡಿಮೆಯಾಗಿದೆ. ಬಿಕಾಸ್ ನೀವು ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟ್ನಲ್ಲಿ ತಪ್ಪುಗಳಾಗಿದೆ, ಅಥವಾ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲದಂಥ ಟಾರ್ಗೆಟ್ ಅನ್ನು ಕೊಟ್ಟಿದ್ದೀರಿ. ಈ ಬಾರಿಯೂ ಕೂಡ ಟಾರ್ಗೆಟ್ ಅನ್ನು ಜಾಸ್ತಿ ಮಾಡ್ತಾ ಹೋಗಿದ್ದೀರಿ. ಅಬಕಾರಿ ಇಲಾಖೆಗೆ 45,000 ಕೋಟಿ ಟಾರ್ಗೆಟು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ 1,25,000 ಕೋಟಿ ಟಾರ್ಗೆಟು, ಮೋಟಾರ್ ವೆಹಿಕಲ್ ಇಲಾಖೆಗೆ ಅಥವಾ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ 15,500 ಕೋಟಿ ಟಾರ್ಗೆಟು. ಇದು ಹೆಂಗಾಗುತ್ತೆ ಅಂತಂದ್ರೆ, ನೀವು ಬಜೆಟ್ ಮಂಡಿಸುವಾಗ ದೊಡ್ಡ ಮಟ್ಟದಲ್ಲಿ ಬಜೆಟ್ ಮಂಡಿಸೋದು, ಜನರನ್ನು ತೋರಿಸೋದಕ್ಕೆ, ವಿಪಕ್ಷಗಳಿಗೆ ತೋರಿಸೋದಕ್ಕೆ ಸರ್ಕಾರ ದೊಡ್ಡ ಬಜೆಟ್ ಅನ್ನು ಮಂಡಿಸಿದೆ ಅಂತ. ವಾಸ್ತವ ಹಂಗಿರಲ್ಲ. ಬಜೆಟ್ನ ಘೋಷಣೆಗೂ ಅನುಷ್ಠಾನಕ್ಕೂ ದೊಡ್ಡ ಮಟ್ಟದ ವ್ಯತ್ಯಾಸ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.